ವೀರಶೈವ ಲಿಂಗಾಯತ ಸಮಾಜದ ಹಿತಕ್ಕಾಗಿ ಜೀವನವಿಡೀ ಶ್ರಮಿಸಿದ ರಾಜಕೀಯ ಹಾಗೂ ಸಾಮಾಜಿಕ ಕ್ಷೇತ್ರಗಳಲ್ಲಿ ಅಪ್ರತಿಮ ಸೇವೆ ಸಲ್ಲಿಸಿದ ಶತಾಯುಷಿ ನಾಯಕ ಭೀಮಣ್ಣ ಖಂಡ್ರೆ ಅವರ ನಿಧನವು ಇಡೀ ಸಮಾಜಕ್ಕೆ ತುಂಬಲಾರದ ನಷ್ಟವಾಗಿದೆ ಅಂತ ಸೀಗೆಗುಡ್ಡ ಮಲ್ಲೇಶ್ವರ ಮಠದ ನಂದೀಶ್ವರ ಶಿವಾಚಾರ್ಯ ಮಹಾಸ್ವಾಮೀಜಿ ತಿಳಿಸಿದರು. ಸಮಾಜಕ್ಕೆ ಇಂದು ದೊಡ್ಡ ಅನ್ಯಾಯವಾಗಿದೆ. ಅನೇಕ ವರ್ಷಗಳ ಕಾಲ ಸಮಾಜಕ್ಕಾಗಿ ದುಡಿದ ಮಹಾನ್ ಚೈತನ್ಯವನ್ನ ನಾವು ಕಳೆದುಕೊಂಡಿದ್ದೇವೆ ಅಂತ ಹೇಳಿದರು. ದೇವರಾಜ ಅರಸು ಮುಖ್ಯಮಂತ್ರಿಯಾಗಿದ್ದ ಕಾಲದಲ್ಲಿ ಸಮಾಜವನ್ನ ಮೇಲ್ವರ್ಗಕ್ಕೆ ಸೇರಿಸಿದ ಕ್ರಮವನ್ನ ವಿರೋಧಿಸಿ ವಿಧಾನಸೌಧದ ಮುಂದೆ ಹೋರಾಟ ನಡೆಸಿದ ಧೈರ್ಯಶೈಲಿ ನಾಯಕ ಭೀಮಣ್ಣ ಖಂಡ್ರೆ ಆಗಿದ್ದು, ಅವರ ಹೋರಾಟದ ಫಲವಾಗಿ ಸಮಾಜಕ್ಕೆ 3B ಮೀಸಲಾತಿ ದೊರಕಿತು ಅಂತ ಸ್ಮರಿಸಿದರು. ಸದಾ ಹಕ್ಕು ನ್ಯಾಯದ ಪರವಾಗಿ ನಿಂತಿದ್ದ ಅವರು ಇಂದು ಪರಮಾತ್ಮನಲ್ಲಿ ಲೀನರಾಗಿದ್ದು, ಭಗವಂತನು ಅವರ ಆತ್ಮಕ್ಕೆ ಚಿರಶಾಂತಿ ನೀಡಲಿ ಅಂತ ನಂದೀಶ್ವರ ಶಿವಾಚಾರ್ಯ ಮಹಾಸ್ವಾಮೀಜಿ ಪ್ರಾರ್ಥಿಸಿದರು. ಹೃದಯ ಕಮಲದಲ್ಲಿ ಧ್ಯಾನಿಸಿ ಪರಮಪೂಜ್ಯ ಶ್ರೀ ಸಂಗಮೇಶ್ವರ ಮಹಾಸ್ವಾಮಿಗಳವರಿಗೆ ಶರಣಾರ್ಥಿಗಳನ್ನು ಸಮರ್ಪಿಸಿ ಇಲ್ಲಿ ನೆರೆದಿರುವಂಥ ಎಲ್ಲ ಶರಣ ಬಂಧುಗಳು ಹಾಗೂ ತಾಯಂದಿರ ಅಂತರಾತ್ಮಕ್ಕೆ ಶರಣಾರ್ಥಿಗಳು. ಇವತ್ತು ನಮ್ಮ ಸಮಾಜಕ್ಕೆ ದೊಡ್ಡ ಅನ್ಯಾಯ ಆದಂಗೆ ಆಗಿದೆ. ಕಾರಣ ಏನು ಅಂತ ಅಂದರೆ, ಬಹಳ ವರ್ಷ ಸಮಾಜಕ್ಕೋಸ್ಕರ ದುಡಿದಂಥವರು. ಒಂದಾನೊಂದು ಕಾಲದಲ್ಲಿ ವಿಧಾನಸೌಧದಲ್ಲಿ ದೇವರಾಜ ಅರಸು ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ನಮ್ಮ ಸಮಾಜದಲ್ಲಿ ಮೇಲ್ವರ್ಗಕ್ಕೆ ಸೇರಿಸಿದಂಥ ಸಂದರ್ಭದಲ್ಲಿ ಭೀಮಣ್ಣ ಖಂಡ್ರೆ ಅವರು ಅದೇ ಪಕ್ಷದ ಶಾಸಕರಾದಂಥ ಸಂದರ್ಭದಲ್ಲಿಯೂ ಸಹ ಆ ಮಂಡನೆಯನ್ನು ಅರಿದು ವಿಧಾನಸೌಧದಲ್ಲಿ ಪ್ರತಿಭಟನೆಯನ್ನು ಮಾಡಿದರು. ಆದ ಕಾರಣ ಇವತ್ತು ನಾವು ಸಮಾಜ ಇನ್ನು 3B ಏನು ಈ ಮೀಸಲಾತಿಯನ್ನು ಪಡ್ಕೊಳ್ಳೋದಕ್ಕೆ ಅವರಿಂದ ಸಾಧ್ಯ ಆಯಿತು. ಅಂತಹ ಮಹಾನ್ ಚೈತನ್ಯ ಇವತ್ತು ಪರಮಾತ್ಮನಲ್ಲಿ ಸೇರಿದೆ. ನಾವೆಲ್ಲರೂ ಅವರನ್ನು ಬಹಳ ಪ್ರಾತಸ್ಮರಣೀಯ ಕಾಲದಲ್ಲಿ ನಾವು ನೆನೆಯಬೇಕು. ಕಾರಣ ಅಂತ ಅಂದರೆ, ಇಡೀ ಸಮಾಜಕ್ಕೋಸ್ಕರ ಅವ್ರ ಮನೆತನ ನಿಮಗೆ ಗೊತ್ತಿರಬಹುದು. ಇವತ್ತು ಈಶ್ವರ್ ಖಂಡ್ರೆ ಅವರಿದ್ದಾರಲ್ಲ, ಅವ್ರ ತಂದೆ, ಅವರ ಮಗನೂ ಸಹ ಇವತ್ತು MP. ಆ ರೀತಿಯಾಗಿ ಸುದೀರ್ಘವಾದಂಥ ರಾಜಕೀಯ ಇತಿಹಾಸವುಳ್ಳಂಥ ಮಂಥನದಲ್ಲಿ ಭೀಮಣ್ಣ ಖಂಡ್ರೆ ಅವರು ಇವತ್ತು ಅವರು ಐಕ್ಯ ಆಗಿದ್ದಾರೆ. ಅವರು ಸಮಾಜಕ್ಕೆ ದೊಡ್ಡ ತೊಂದರೆ ಆಗಿದೆ. ಅದರಿಂದ ಆ ಪರಮಾತ್ಮನು ಅವರ ಆತ್ಮಕ್ಕೆ ಸ್ಥಿರ ಶಾಂತಿಯನ್ನು ಕೊಡಲಿ ಅಂತ ಹೇಳಿ ಹಾರೈಸ್ತೇವೆ. ಈ ಶ್ರದ್ಧಾಂಜಲಿ ಸಭೆಯಲ್ಲಿ ಜವೇನಹಳ್ಳಿ ಮಠದ ಶ್ರೀ ಸಂಗಮೇಶ್ವರ ಸ್ವಾಮೀಜಿ, ಲಿಂಗಾಯತ ವೀರಶೈವ ಸಂಘದ ಉಪಾಧ್ಯಕ್ಷ ಭುವನಾಕ್ಷ, ಅಖಿಲ ಭಾರತ ಲಿಂಗಾಯತ ವೀರಶೈವ ಮಹಾಸಭಾದ ಮಹಿಳಾ ಘಟಕದ ಅಧ್ಯಕ್ಷೆ ಮಮತಾ ಪಟೇಲ್, ಜಿಲ್ಲಾ ಘಟಕದ ನಿರ್ದೇಶಕ ಶರದ್ ಭೂಷಣ್, ಬಸವಕೇಂದ್ರ ಜಿಲ್ಲಾಧ್ಯಕ್ಷ US ಬಸವರಾಜು, ರಾಜಶೇಖರ್, ಪ್ರದೀಪ್, ರೈತ ಸಂಘದ ಜಿಲ್ಲಾಧ್ಯಕ್ಷ ಬಾಬು ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದು ಭೀಮಣ್ಣ ಖಂಡ್ರೆ ಅವರ ಸೇವೆಯನ್ನು ಸ್ಮರಿಸಿ ಆತ್ಮಕ್ಕೆ ಶಾಂತಿ ಕೋರಿದರು.